ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದ್ರೆ ಡೌಟ್ ಸಾಲ್ವಿಂಗ್. ಡೈಲಿ ಏನೈತೆ 8ರಿಂದ 9 ಒಳಗಾಗಿ ಏನೈತೆ ನಾನು ಲೈವ್ ಬಂದು ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾನೆ ಅಂತೇಳಿ ನಮ್ಮ ವಿಡಿಯೋ ಒಳಗೆ ಹೇಳಿರ್ತೀನಿ. ಮತ್ತು ಯಾರೆಲ್ಲ ಕಮೆಂಟ್ ಮಾಡಿರ್ತಾರೋ ಅವರಿಗೂ ಕೂಡ ಪ್ರತಿಯೊಂದು ಕಮೆಂಟಿಗೆ ಏನೈತೆ ರಿಪ್ಲೈ ಕೊಡ್ತಿರ್ತೀನಿ. ಇನ್ನೂ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಿಮ್ಮದು ಏನೋ ಡೌಟ್ ಇತ್ತಂದ್ರೂ ಡೈಲಿ 8ರಿಂದ 9ಕ್ಕೆ ಬಂದು ಏನೈತೆ ನಿಮ್ಮ ಡೌಟ್ಗಳನ್ನ ಏನೈತೆ ಕ್ಲಿಯರ್ ಮಾಡ್ತಾನೆ. ಇಲ್ಲಿ ನೋಡ್ಬೋದು ನೀವು, ವೀರಭದ್ರ ಅನ್ನೋರು ಏನು ಕೇಳ್ಯಾರಂದ್ರೆ 468 ಮಾರ್ಕ್ಸಿಗೆ 1,36,000 ಅಂದ್ರೆ 12 ಲ್ಯಾಕ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಈ ವರ್ಷ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅಂದ್ರೆ 1,40,000 ಮಟನು ನಿಮ್ಮ ರ್ಯಾಂಕ್ ಇದ್ರೆ 12 ಲ್ಯಾಕ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟು ಹಂಪಯ್ಯ ನಾಯಕ್ ಅನ್ನೋರು 2,04,000 ಇವ್ರದ್ದು ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ST ಕ್ಯಾಟಗರಿ ಅದಾರು. ಇವ್ರಿಗೆ ಕೂಡ MBBS ಅಂದ್ರೆ ಗೌರ್ಮೆಂಟ್ ಸೀಟ್ ಸಿಗ್ಬೋದು, ಆದ್ರೆ 1.5 ಲಕ್ಷ ಫೀಸ್ ಇರುವಂಥ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸರ್. ಸೇಮ್ ಓಕೆ, ಇಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಏನು ಕೇಳ್ಯಾರಂದ್ರೆ ಇವ್ರು ಏನೈತ್ಲ SC ಕ್ಯಾಟಗರಿ BMS ಕಟ್ ಆಫ್ ಬಗ್ಗೆ ಕೇಳ್ಯಾರು. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡೇನಿ. ಅಂದ್ರೆ SC ಕ್ಯಾಟಗರಿಗೆ ಅರೌಂಡ್ ನಿಮ್ಮ ರ್ಯಾಂಕಿಂಗ್ 4,50,000ಕಿಂತ ಕಡಿಮೆ ಇತ್ತಂದ್ರೆ ನಿಮಗೂ ಕೂಡ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಯಾರಂದ್ರೆ OBC ಕ್ಯಾಟಗರಿ 1 ಆಲ್ ಇಂಡಿಯಾ ರ್ಯಾಂಕಿಂಗ್ 1,15,000 ಐತದ. MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂತ ಕೇಳೋರು. ಲಾಸ್ಟ್ ಇಯರ್ದು ಕಟ್ ಆಫನ್ನು ನೋಡ್ಬೇಕಾದ್ರೆ ಒಂದು ಸ್ವಲ್ಪ ಡೌಟ್ ಅತ್ತನ ಹೇಳ್ಬೋದು. ಒಂದು ಸ್ವಲ್ಪ ಲಾಸ್ಟ್ ಇಯರ್ದು ಕಟ್ ಆಫ್ ನೋಡ್ಬೇಕಂದ್ರೆ ಒಂದು ಸ್ವಲ್ಪ ಏನೈತಲ್ಲ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾರಂದ್ರೆ ಓಕೆ, ಬಸವರಾಜ್ ಮಾಲಿ ಪಾಟೀಲ್ ಅವ್ರು ಏನು ಕೇಳ್ಯಾರಂದ್ರೆ 3B ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಇವ್ರ ರಿಸರ್ವೇಷನ್. ಇವ್ರಿಗೆ MBBS ಅಂದ್ರೆ ಇವ್ರದ್ದು ಆಲ್ ಇಂಡಿಯಾ ರ್ಯಾಂಕಿಗೆ 40,000 ಐತೆ ಅಂತ ಹೇಳ್ಯಾರು. ಇವ್ರಿಗೂ ಕೂಡ ಸೀಟ್ ಸಿಗ್ತೈತಿ. ನಮ್ಮ ಕರ್ನಾಟಕದಲ್ಲಿರುವಂಥ ಟಾಪ್ 10 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಏನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾರು ಕಮೆಂಟ್ ಮಾಡ್ಯಾರಂದ್ರೆ ಸವಿತಾ ಅವ್ರು ಕಮೆಂಟ್ ಮಾಡ್ಯಾರು 441 ಮಾರ್ಕ್ಸಿಗೆ ಇವ್ರದ್ದು ಆಲ್ ಇಂಡಿಯಾ ರ್ಯಾಂಕಿಂಗ್ 1,84,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಗೌರ್ಮೆಂಟ್ ಸೀಟ್ ಸಿಗ್ತೈತೋ ಇಲ್ಲೋ ಅಂತ ಹೇಳಿ ಕೇಳ್ಯಾರ. ಮಂಡ್ಯ ಮತ್ತು ಚಾಮರಾಜನಗರ ಕಾಲೇಜ್ ಒಳಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗೋ ಚಾನ್ಸಸ್ಸು ಇರ್ತೈತಿ ಮತ್ತು ಗೌರ್ಮೆಂಟ್ ಸೀಟದ್ದು ಏನೈತಿ ಒಂದು ಸ್ವಲ್ಪ ಸಿಗ್ಬೋದು. ಮತ್ತು ಇದಕ್ಕೆ ಒಂದು ಆಲ್ರೆಡಿ ನಾನು ಕೂಡ ಒಂದು ಸ್ವಲ್ಪ ವರ್ಕ್ ಮಾಡತ್ತೀನಿ. ಯಾಕಂದ್ರೆ 3-4 ಡೇಸ್ದಿಂದ ಆಯಿತು ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಒಂದು ವೆಬ್ಸೈಟ್ ಟೈಪ್ ಅದ್ರೊಳಗೆ ಏನೈತಿ ಎಲ್ಲ ಕಟ್ ಆಫ್ ಆಗಿರ್ಬೋದು. ಈ ಗೌರ್ಮೆಂಟ್ ಸೀಟಿಗೆ ಎಷ್ಟು ಕಟ್ ಆಫ್ ನಿಂದಿರ್ತೈತಿ ಮತ್ತು ಪ್ರೈವೇಟ್ ಸೀಟಿಗೆ ಎಷ್ಟು ಕಟ್ ಆಫ್ ನಿಂದಿರ್ತೈತಿ, ಫೀಸ್ ಎಷ್ಟು ಇರ್ತೈತಿ ಅನ್ನೋದು ಏನೈತಿಲ್ಲ ಒಂದು ವೆಬ್ಸೈಟ್ ಟೈಪ್ ಅಂದ್ರೆ ಒಂದು ವೆಬ್ಸೈಟ್ ಟೈಪ್ ಬಿಲ್ಡ್ ಮಾಡ್ಸತ್ತೀನಿ. ಒಂದು ಸ್ವಲ್ಪ ಅದು ಕೆಲಸ ಒಳಗೂ ಒಂದು ಸ್ವಲ್ಪ ಬ್ಯುಸಿ ಆಗೇನಿ. ಯಾಕಂದ್ರೆ ಎಲ್ಲ ಸ್ಟೂಡೆಂಟ್ಸು ಇದೇ ಕೇಳತ್ತಾರ, ಸರ್ ನಂಗೆ ಗೌರ್ಮೆಂಟ್ ಸೀಟಿಂದ ಅದೊಂದು ಲಿಂಕ್ ಕಳಿಸಿವಂದ್ರೆ ವೆಬ್ಸೈಟ್ ಲಿಂಕ್ ಅದು ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೂ ಎಲ್ಲ ವಿಡಿಯೋ ಸಿಗ್ತಾವತ್ತು ಹೇಳಿ ಅದ್ರ ಬಗ್ಗೆ ಏನೈತಲ್ಲ ಒಂದು ಸ್ವಲ್ಪ ವರ್ಕ್ ಮಾಡತ್ತೀನಿ. ಒಂದು ಸ್ವಲ್ಪ ಅದ ಟೈಮ್ ಒಂದು ಸ್ವಲ್ಪ ಬೆಳಗಾವಿಗೆ ಹೋಗೋದು ಈ ಕಡೆ ಕಾಲೇಜ್ ಒಂದು ಸ್ವಲ್ಪ ವರ್ಕ್ ಭಾಳ ಆಗತ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂನೂ ಆಗತ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 326 ಮಾರ್ಕ್ಸ್ಗೆ 4,97,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಇವ್ರಿಗೆ BMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂತ ಕೇಳೋರು. ನಿಮಗೇನೈತಲ್ಲ 25,000ದಂತೂ 75,000 ಸೀಟ್ ಸಿಗೋದು ಒಂದು ಸ್ವಲ್ಪ ಡೌಟ್ ಅಂತ ಹೇಳ್ತೀನಿ. ಆದ್ರೆ 2.5 ಲ್ಯಾಕದ ಸೀಟ್ ಸಿಗ್ಬೋದು. ನೆಕ್ಸ್ಟು ಮಾಲಾ ಹಿರೇಕುರುಬರಿ ಏನು ಕೇಳ್ಯಾರಂದ್ರೆ 335 ಮಾರ್ಕ್ಸಿಗೆ BMS 75,000 ಸೀಟ್ ಸಿಗಂಗಿಲ್ಲ. 2.5 ಲ್ಯಾಕದು ಒಳ್ಳೆ ಕಾಲೇಜಲ್ಲಿ ಏನೈತಲ್ಲ ಸೀಟ್ ಸಿಗ್ತೈತಿ. ನೆಕ್ಸ್ಟ್ ಯಶೋಧ ಮನ್ನೂರ್ ಅವ್ರು ಏನು ಕೇಳ್ಯಾರಂದ್ರೆ 6,82,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಮತ್ತು ಇವ್ರದ್ದು SCB ಕ್ಯಾಟಗರಿ ಐತಿ, ಕನ್ನಡ ಮೀಡಿಯಮ್ ಐತಿ. BMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಈ ರ್ಯಾಂಕಿಗೆ ಲಾಸ್ಟ್ ಇಯರ್ ಅಂತೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನಿಮಗೇನೈತಲ್ಲ 2.5 ಲಕ್ಷದ ಫೀಸ್ ಇರುವಂಥ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟು AH ಕ್ರಿಯೇಟಿವ್ ಅವರು 430 ಮಾರ್ಕ್ಸಿಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ 2 ಲ್ಯಾಕ್ ಐತಿ. MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ನೋಡ್ಬೇಕಂದ್ರೆ MBBS ಸೀಟ್
ಹೈದರಾಬಾದ್ ಕರ್ನಾಟಕ ಕೋಟಾ ಇದ್ರೂ ಕೂಡ 12 ಲ್ಯಾಕ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತೆ ಅಂತ ಹೇಳ್ಬೋದು. ನೆಕ್ಸ್ಟ್ ರಾಧಾ ಅವ್ರು ಏನು ಕೇಳ್ಯಾರಂದ್ರೆ 2,90,000 MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಸೆಮಿ ಗೌರ್ಮೆಂಟ್ ಸೀಟ್ 6 ಲಕ್ಷದ ಸೀಟ್ ಸಿಗಂಗಿಲ್ಲ, ಆದ್ರೆ 12 ಲ್ಯಾಕ್ದು ಸೀಟ್ ಸಿಗೋದು ಒಂದು ಸ್ವಲ್ಪ ಡೌಟ್ ಅಂತ ಹೇಳ್ತಾನೆ. ನಿಮಗೆ 16 ಲ್ಯಾಕ್ದಿಂದ 20 ಲ್ಯಾಕ್ಸ್ ಇರುವಂಥ ಫೀಸ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ 3B ಕ್ಯಾಟಗರಿ HK ರೂರಲ್ ಕೋಟಾ ಐತಿ. 308 ಮಾರ್ಕ್ಸಿಗೆ BMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. ಗೌರ್ಮೆಂಟ್ ಸೀಟ್ ಸಿಗ್ಬೋದು, ಮತ್ತು ನಿಮ್ಮ ರ್ಯಾಂಕಿಂಗ್ 4 ಲ್ಯಾಕ್ಕಿಂತ ಕಡಿಮೆ ಇತ್ತಂದ್ರೆ ನಿಮಗೇನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟು ಸೋಮು ಅನ್ನೋರು ಏನು ಕೇಳ್ಯಾರಂದ್ರೆ ಇವ್ರದ್ದು ಆಲ್ ಇಂಡಿಯಾ ರ್ಯಾಂಕಿಂಗ್ 1,03,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ, ಮತ್ತು ಇವ್ರದ್ದು 3A ಕ್ಯಾಟಗರಿ ಐತಿ. MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಲಾಸ್ಟ್ ಇಯರ್ 3A ಕ್ಯಾಟಗರಿಗೆ 79,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 308 ಮಾರ್ಕ್ಸಿಗೆ 5,03,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಮಹೇಶ್ ಹಿರೇಮಠ ಅವ್ರದ್ದು BMS ಅಂತೂ ಸಿಗೋ ಚಾನ್ಸಸ್ ಐತಿ. ನಿಮ್ಮ ಫೀಸ್ ಎಷ್ಟಂದ್ರೆ ವರ್ಷಕ್ಕೆ 2,50,000 ಫೀಸ್ ಇರುವಂಥ ಸೀಟ್ ಸಿಗೋ ಚಾನ್ಸಸ್ ಐತಿ. ಓಕೆ, ನೆಕ್ಸ್ಟ್ ಕ್ಯಾಟಗರಿ 1 ರೂರಲ್ ಕೋಟಾದಲ್ಲಿ ವಿಮಲಾ ಅನ್ನೋರ್ದು ಏನು ಕ್ವಶನ್ ಐತೆ ಅಂದ್ರೆ 1,07,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಸಿಗ್ತೈತಿಲ್ಲೋ ಅಂತ ಹೇಳಿ ಕೇಳೋರು. ಒಂದು ಸ್ವಲ್ಪ ಚೆಕ್ ಮಾಡ್ಬೇಕು, ಯಾಕಂದ್ರೆ ಎಲ್ಲ ಕ್ಯಾಟಗರಿದು ಆಲ್ಮೋಸ್ಟ್ ಆಲ್ ನಮ್ಮ ಇದ್ರೊಳಗೆ ನೋಡ್ಬೇಕಂದ್ರೆ ಅರೌಂಡು 48 ಕ್ಯಾಟಗರಿ ಅದಾವೆ ಟೋಟಲ್ ಆಗಿ. ನಮ್ಮ ಕರ್ನಾಟಕದಲ್ಲಿರುವಂಥ ಈ ಕನ್ನಡ ಮೀಡಿಯಮ್ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಎಲ್ಲ ಕ್ಯಾಟಗರಿದ್ದು ಲೆಕ್ಕ ಹಾಕ್ಬೇಕಂದ್ರೆ ಅರೌಂಡ್ 48 ಕ್ಯಾಟಗರೀಸ್ ಇದೇನೈತಲ್ಲ ಕಟ್ ಆಫ್ ನಾನು ನೆನಪಿಟ್ಕೋಬೇಕಂದ್ರೆ ನಂದು ಸೂಪರ್ ಮೈಂಡ್ ಆಗಿರಬೇಕು. ಆಲ್ಮೋಸ್ಟ್ ಆಲ್ ಜನರಲ್ ಮೆರಿಟ್ದಂತೂ ನೆನಪು ಇರ್ತೈತಿ. ಒಂದು ಸ್ವಲ್ಪ ಈ ರೂರಲ್ ಆಗಿರ್ಬೋದು, ಕನ್ನಡ ಮೀಡಿಯಮ್ದು ಒಂದು ಸ್ವಲ್ಪ ಡೌಟ್ ಅತ್ತೆ ಹೇಳ್ತಾನೆ. ಲಾಸ್ಟ್ ಇಯರ್ ಕ್ಯಾಟಗರಿ 1 ನೋಡ್ಬೇಕಂದ್ರೆ 1,04,000 ಆಲ್ ಇಂಡಿಯಾ ರ್ಯಾಂಕಿಗೆ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಅಲಾಟ್ಮೆಂಟ್ ಆಗೈತಿ 1.5 ಲಕ್ಷದ ಸೀಟಿಗೆ. ನೆಕ್ಸ್ಟ್ ಅದ ನೋಡ್ಬೇಕಂದ್ರೆ 6 ಲಕ್ಷದ ಸೀಟಿಗೆ ಏನೈತಿಲ್ಲ 1,17,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮಗೂ 1 ಲಕ್ಷ ಸೀಟ್ ಸಿಗುವಂಥ 1.5 ಲಕ್ಷದ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟು ಮಲ್ಲಿಕಾರ್ಜುನ ಅನ್ನೋರು 6,31,000 ಆಲ್ ಇಂಡಿಯಾ ರ್ಯಾಂಕಿಗೆ BMS ಸೀಟ್ ಸಿಗ್ತೈತಿ. ಅದರ ಫೀಸ್ ಏನೈತಿಲ್ಲ ವರ್ಷಕ್ಕೆ 2.5 ಲಕ್ಷ. ಅವರು 4 ಲಕ್ಷದ ಸೀಟ್ ಅಂತೂ ಸಿಗೋ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟು ಯೋಗಿಕ್ ಅನ್ನೋರು ಏನು ಕೇಳ್ಯಾರಂದ್ರೆ 2,20,000 ಆಲ್ ಇಂಡಿಯಾ ರ್ಯಾಂಕಿಗೆ BMS ಅವ್ರು MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಜನರಲ್ ಮೆರಿಟಿಗಂತೂ ಸಿಗಂಗಿಲ್ಲ, ಫೀಸ್ ಅಂತೂ ಆಲ್ಮೋಸ್ಟ್ ಆಲ್ ಓಕೆ. ನೆಕ್ಸ್ಟ್ ಶ್ರೀದೇವಿ ಅವ್ರು ಏನು ಕೇಳ್ಯಾರಂದ್ರೆ ಸೆಮಿ ಗೌರ್ಮೆಂಟದು ಹಿಡನ್ ಫೀಸಸ್ ಬಗ್ಗೆ ಏನಿತ್ತಲ್ಲ ಒಂದು ವಿಡಿಯೋ ಮಾಡತ್ತಂದರು. ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಾಗೈತಿ, ಯಾಕಂದ್ರೆ ಇನ್ನೂ ಚಾಯ್ಸ್ ಎಂಟ್ರಿ ಆಗಿಲ್ಲ. ಚಾಯ್ಸ್ ಎಂಟ್ರಿ ಒಂದು ಸ್ವಲ್ಪ ಇನ್ನೂ ಕೂಡ ಒಂದು ಸ್ವಲ್ಪ ಪ್ರೊಸೆಸ್ ಐತಿ. ಅವಾಗ ಏನೈತಲ್ಲ ಮಾಡ್ರೆ ಒಂದು ಸ್ವಲ್ಪ ಯೂಸ್ ಆಗ್ತೈತಿ. ಯಾಕಂದ್ರೆ ಈಗ ಮಾಡ್ರೆ ಕೆಲವೊಂದಿಷ್ಟು ನಮಗೇನು ಬೇಕಾಗೈತಿ, ಸದ್ಯಕ್ಕೆ ನಮಗೆ ಸೀಟ್ ಸಿಗ್ತೈತೋ ಇಲ್ಲೋದು, ಯಾವ ಕಾಲೇಜ್ ಒಳಗೆ ಸಿಗ್ಬೋದು ಅದ್ರ ಬಗ್ಗೆ ಮಾಹಿತಿ ಬೇಕಾಗೈತಿ. ಈಗ ಮತ್ತು ಪ್ರಿಯಾರಿಟಿ ಲಿಸ್ಟ್ ಆಗಿರ್ಬೋದು, ಯಾವುದೇ ಲಿಸ್ಟ್ ಏನೈತಿಲ್ಲ ಈಗ ಸದ್ಯಕ್ಕಂತೂ ಯೂಸ್ ಇಲ್ಲ. ನಮ್ಮ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ಇದ್ರೆ ನಮಗೆ ಎಷ್ಟು ಸೀಟ್ ಸಿಗ್ತೈತಿ ಅದೇನೈತಿಲ್ಲ ಇಂಪಾರ್ಟೆಂಟ್ ಆಗ್ತೈತಿ. ನೆಕ್ಸ್ಟು 431 ಮಾರ್ಕ್ಸಿಗಂತೂ ಸೀಟ್ ಸಿಗ್ತೈತಿ. ಜನರಲ್ EWS ಬಗ್ಗೆ ಕೇಳತ್ತಾರ ನೋಡ್ರಿ. ಜನರಲ್ EWS ಆಗಿರ್ಬೋದು ನಮ್ಮ ಕರ್ನಾಟಕದಾಗ ಯೂಸ್ ಆಗಂಗಿಲ್ಲ. EWS ಸರ್ಟಿಫಿಕೇಟ್ ಎಲ್ಲಿ ಯೂಸ್ ಆಗ್ತೈತಿ, ಸೆಂಟ್ರಲ್ ಒಳಗೆ ಅಷ್ಟೇ ಯೂಸ್ ಆಗ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಸೆಂಟ್ರಲ್ ಅಂದರೆ MCC ಕೌನ್ಸಿಲಿಂಗ್ ಒಳಗೆ ಯೂಸ್ ಆಗ್ತೈತಿ. ನೆಕ್ಸ್ಟ್ 423 ಮಾರ್ಕ್ಸಿಗೆ 2A ಕ್ಯಾಟಗರಿ ಆಲ್ ಇಂಡಿಯಾ ರ್ಯಾಂಕಿಂಗು 1,06,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತೈತಿ ಇವ್ರದ್ದು. ಲಾಸ್ಟ್ ಇಯರ್ ಓಕೆ ಆಲ್ ಇಂಡಿಯಾ ರ್ಯಾಂಕಿಂಗ್ 2,21,000 ಸೆಮಿ ಗೌರ್ಮೆಂಟ್ ಸಿಗೋದು ಒಂದು ಸ್ವಲ್ಪ ಡೌಟ್. BMS ಸಿಗೋದು ಒಂದು ಸ್ವಲ್ಪ ಸಿಗೋ ಚಾನ್ಸಸ್ ಐತಿ. ನೆಕ್ಸ್ಟ್ ಇನ್ನೊಬ್ಬರು ಕ್ಯಾಟಗರಿ 1 ಕೇಳಾರು. ಆಲ್ರೆಡಿ ಓಲ್ಡ್ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡೇನಿ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡೀನಿ. ಒಂದು ಸ್ವಲ್ಪ ನಮ್ಮ ರೂಮೇಟಿಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇರ್ತೈತಿ, ಅದಕ್ಕೋಸ್ಕರನ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡೀನಿ. ಥ್ಯಾಂಕ್ ಯು.